ಹಾಯ್, ನಾನು ನಿಮ್ಮ ಪ್ರೀತಿಯ ಸಂಗೀತ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದಂದರೆ ಮೆಹಂದಿ. ನ್ಯಾಚುರಲಾಗಿ ನಾವು ಮೆಹಂದಿನ ಯಾರು ಯೂಸ್ ಮಾಡೋದೇ ಇಲ್ಲ, ಮಾಡೋದು ಕಡಿಮೆ. ಯಾಕಂದರೆ ಕೆಲವ್ರ ಮನೆ ಮುಂದೆ ಇರುತ್ತದೆ, ಕೆಲವ್ರ ಮನೆ ಮುಂದೆ ಇರೋದಿಲ್ಲ. ಹಾಗಾಗಿ ಎಲ್ಲರೂ ನಾವು ಯೂಸ್ ಮಾಡೋದು ಮೆಹಂದಿ ಪೌಡರನ್ನು ಮಾರ್ಕೆಟಿಂದ ತಂದು ಯೂಸ್ ಮಾಡ್ಕೋತೀವಿ. ನಾವು ನ್ಯಾಚುರಲಾಗಿ ಹೆಂಗೆ ಮೆಹಂದಿ ಪೌಡರನ್ನ ಯೂಸ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡಿ. ಇದೇ ನೋಡಿ ಮೆಹಂದಿ ಎಲೆ. ನಿಂತ್ಕೊಳ್ಳಿ, ಹೆಂಗೆ ತೋರಿಸ್ತೀನಿ. ಇದೆ ನೋಡಿ, ಈ ಥರ ಇರುತ್ತೆ ಮೆಹಂದಿ ಎಲೆನ. ನಾವು ಪ್ರತಿಯೊಬ್ಬರ ಮನೆ ಮುಂದೆ ಕೂಡ ಹಚ್ಕೋಬೇಕು. ಯಾಕಂದರೆ ಇದು ತುಂಬಾ ಯೂಸ್ಫುಲ್ ಆಗಿರೋದು, ಹಾಗಾಗಿ ನಾವು ಹಚ್ಚಲೇಬೇಕು. ಇದು ಯೂಸ್ ಮಾಡೋದು ಯಾಕಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಎಲೆನ ತಕ್ಕೊಂಡು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಮತ್ತು ಲೋಳ್ಸರ ಅಂತ ಸಿಗುತ್ತೆ ಅಲ್ವಾ, ಲೋಳ್ಸರ ಇರುತ್ತೆ ಪ್ರತಿಯೊಬ್ಬರ ಮನೆ ಮುಂದೆ ಕೂಡ. ಲೋಳ್ಸರ ಇದ್ದೇ ಇರುತ್ತೆ. ಈ ಲೋಳ್ಸರದ ಒಂದು ಎಲೆ ತಗೊಂಡು ಈ ದಾಸವಾಳದ ಹೂವು ಮತ್ತು ಎಲೆ ಎಲ್ಲ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊದಾದ್ಮೇಲೆ ಸ್ವಲ್ಪ ಇಷ್ಟು ಕಾಳು ಹಾಕಿದ್ರೂ ನಡೀತದೆ. ಸ್ವಲ್ಪ ಕಾಳು, ಮೆಂತ್ಯ ಕಾಳು. ಯಾಕೆ ಕಾಳು ಅಂತ ಹೇಳೇ ಇಲ್ಲ. ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಅದರ ಪೇಸ್ಟ್ ಆಗುತ್ತಲ್ಲ, ಆ ಪೇಸ್ಟನ್ನು ನೀವು ತಲೆಗೆ ಹಚ್ಕೋಬೇಕು. ತಲೆ ಚೆನ್ನಾಗಿ ತೊಳ್ಕೊಂಡಿರಬೇಕು, ಒಣಗಿರಬೇಕು. ಅದಾದಮೇಲೆ ಚೆನ್ನಾಗಿ ಹಚ್ಕೋಬೇಕು. ಹಚ್ಕೊಂಡಾದ್ಮೇಲೆ 1 ತಾಸು 2 ತಾಸು ತನಕ ಇಟ್ಕೊಂಡು ಆಮೇಲೆ ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಎಲ್ಲ ವಾಶ್ ಆಗಬೇಕು. ಕುಂತಿರ್ತದೆ ತಲೆಯಲ್ಲಿ ಎಲ್ಲ ಚೆನ್ನಾಗಿ ಕುಂತಿರ್ತದೆ. ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಕೂದಲನ್ನ ಆರಿಸ್ಕೋಬೇಕು. ಆರಿಸ್ಕೊಂಡು ಆದಮೇಲೆ ಮರುದಿನ ಶಾಂಪು ಮಾಡ್ಕೋಬೇಕು. ಅದು ತಕ್ಷಣವೇ ಹಚ್ಕೊಂಡಾದ್ಮೇಲೆ ತಕ್ಷಣವೇ ಶಾಂಪು ಹಾಕ್ಕೋಬಾರ್ದು, ಮರುದಿನ ಶಾಂಪು ಹಾಕ್ಕೋಬೇಕು. ಅಂದರೆ ಕೂದಲ ಕೂಡ ಚೆನ್ನಾಗಿ ಬೆಳೀತದೆ. ನೀವು ಯೂಸ್ ಮಾಡಿ ಆದಮೇಲೆ ನೀವು ಕಮೆಂಟಲ್ಲಿ ತಿಳಿಸಿ.